ನಮಸ್ಕಾರ. ನಾವು ಸಾಮಾನ್ಯವಾಗಿ ಯತಿಗಳನ್ನ, ಸನ್ಯಾಸಿಗಳನ್ನ ನೋಡಿದಾಗ ಅವರು ಆಳವಾದ ಧ್ಯಾನದಲ್ಲಿ ಮಗ್ನರಾಗಿರೋದನ್ನ ನೋಡ್ತೇವೆ. ಹೌದು. ಆಗ ತಕ್ಷಣ ಮನಸ್ಸಿಗೆ ಬರೋದೆ ಬಹುಶಃ ಇವರು ಅತ್ಯಂತ ಶಕ್ತಿಶಾಲಿ ಅಂತ ನಾವು ನಂಬಿರೋ ಗಾಯತ್ರಿ ಮಂತ್ರವೇ ಜಪಿಸ್ತಿರ್ಬೋದು ಅಂತ. ಇದು ಬಹಳ ಸಹಜವಾದ ಯೋಚನೆ. ಆದರೆ ನಿಜವಾಗಿಯೂ ಅವರು ಗಾಯತ್ರಿ ಮಂತ್ರ ಜಪಿಸ್ತಾರಾ? ಈ ಪ್ರಶ್ನೆಗೆ ಉತ್ತರ ಅಷ್ಟು ನೇರವಲ್ಲ ಅನ್ನಿಸುತ್ತೆ. ಖಂಡಿತ. ಆಕ್ಚುಲಿ ಇದು ಬಹಳಷ್ಟು ಜನರಿಗಿರೋ ಕುತೂಹಲ. ಗಾಯತ್ರಿ ಮಂತ್ರ ಅನ್ನೋದು ಆಧ್ಯಾತ್ಮಿಕ ಸಾಧನೆಯ ಒಂದು ಮೂಲಸ್ತಂಭ. ಆದ್ರೆ ಸಂಪ್ರದಾಯದ ಪ್ರಕಾರ ಸನ್ಯಾಸ ದೀಕ್ಷೆ ಪಡೆದವರು ಗಾಯತ್ರಿ ಮಂತ್ರವನ್ನು ಜಪಿಸೋದಿಲ್ಲ. ಓ. ಇದ್ರ ಹಿಂದೆ ಒಂದು ಆಳವಾದ ಆಧ್ಯಾತ್ಮಿಕ ತರ್ಕವೇ ಇದೆ. ಈ ವಿಷಯದ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳಿಲಿಕ್ಕೆ ನಾವು ಅನಿತಾ ಅರವಿಂದ್ ಸರಾಫ್ ಅವರ ಗಾಯತ್ರಿ ಚೈತನ್ಯ ಅನ್ನೋ ಮಾಹಿತಿ ಮೂಲವನ್ನ ಆಧರಿಸಿದ್ದೇವೆ. ಸರಿ, ನೀವು ಸನ್ಯಾಸಿಗಳು ಗಾಯತ್ರಿ ಮಂತ್ರ ಜಪಿಸಲ್ಲ ಅಂತ ಹೇಳಿದ್ರಿ. ಈ ನಿರ್ಧಾರದ ಹಿಂದಿನ ತತ್ವವನ್ನ ಅರ್ಥ ಮಾಡ್ಕೊಳ್ಳೋ ಮೊದಲು ಸನ್ಯಾಸ ಅನ್ನೋ ಪದಕ್ಕೆ ಒಂದು ನಿರ್ದಿಷ್ಟ ಅರ್ಥ ಇದೆಯಲ್ವಾ? ಖಂಡಿತ. ಇದು ಕೇವಲ ಕಾವಿ ಬಟ್ಟೆ ಹಾಕ್ಕೊಂಡು ಎಲ್ಲವನ್ನೂ ಬಿಟ್ಟು ಹೋಗೋದಾ? ಅಥವಾ ಅದಕ್ಕಿಂತ ಏನಾದರೂ ಆಳವಾದ ಅರ್ಥ ಇದೆಯಾ? ಖಂಡಿತವಾಗಿಯೂ. ಅದರ ಪದದಲ್ಲೇ ಅದರ ಅರ್ಥ ಇದೆ. ಸಂನ್ಯಾಸ ಪದವನ್ನ ನಾವು ಬಿಡಿಸಿದ್ರೆ ಸಮ್ಯಕ್ ಮತ್ತೆ ನ್ಯಾಸ ಅಂತಾಗುತ್ತೆ. ಸಮ್ಯಕ್ ಮತ್ತು ನ್ಯಾಸ. ಹೌದು. ಸಮ್ಯಕ್ ಅಂದ್ರೆ ಸಂಪೂರ್ಣವಾಗಿ ಅಥವಾ ಸರಿಯಾದ ರೀತಿಯಲ್ಲಿ, ನ್ಯಾಸ ಅಂದ್ರೆ ತ್ಯಜಿಸುವುದು ಅಥವಾ ಸಮರ್ಪಿಸುವುದು. ಅಂದ್ರೆ ಯಾವುದನ್ನೋ ಒಂದನ್ನು ಸಂಪೂರ್ಣವಾಗಿ ತ್ಯಜಿಸೋದು ಅಂತಾಯ್ತು. ಏನನ್ನು ತ್ಯಜಿಸೋದು? ಐಹಿಕ ಸುಖಗಳು, ಸಾಂಸಾರಿಕ ಬಂಧನಗಳು ಮತ್ತು ಮುಖ್ಯವಾಗಿ ಕಾಮ್ಯಕರ್ಮಗಳು. ಕಾಮ್ಯಕರ್ಮಗಳು ಅಂದ್ರೆ ಯಾವುದೇ ಒಂದು ಫಲಿತಾಂಶದ ಅಪೇಕ್ಷೆಯಿಂದ ಮಾಡುವ ಕರ್ಮಗಳು. ಇವೆಲ್ಲವನ್ನೂ ಸಂಪೂರ್ಣವಾಗಿ ಮನಃಪೂರ್ವಕವಾಗಿ ತ್ಯಜಿಸೋದೇ ಸನ್ಯಾಸ. ಗಾಯತ್ರಿ ಚೈತನ್ಯದಲ್ಲಿ ಹೇಳಿರೋ ಹಾಗೆ ಸಕಲ ಪ್ರಲೋಭನೆಗಳನ್ನು ಗೆಲ್ಲುವುದೇ ವೈರಾಗ್ಯ. ಓ. ಈ ವೈರಾಗ್ಯವೇ ಸನ್ಯಾಸದ ಅಡಿಪಾಯ. ಹಾಗಾದರೆ ಇದು ಕೇವಲ ಹೊರಗಿನ ತ್ಯಾಗ ಅಲ್ಲ, ಇದು ಒಂದು ಆಂತರಿಕ ತ್ಯಾಗ. ಫಲಾಪೇಕ್ಷೆಯೇ ಬಿಟ್ಬಿಡೋದು. ನಮ್ಮ ವರ್ಣಾಶ್ರಮ ಪದ್ಧತಿಯಲ್ಲೂ ಇದಕ್ಕೊಂದು ಸ್ಥಾನ ಇದೆಯಲ್ವಾ? ಹೌದು, ಖಂಡಿತ. ಇದು ಬ್ರಹ್ಮಚರ್ಯ, ಗೃಹಸ್ಥ ಮತ್ತು ವಾನಪ್ರಸ್ಥದ ನಂತರ ಬರೋ 4ನೇ ಮತ್ತು ಅಂತಿಮ ಆಶ್ರಮ. ಅಂತಿಮ ಆಶ್ರಮ. ಹೌದು. ಈ ಹಂತದಲ್ಲಿ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಸಂಪೂರ್ಣವಾಗಿ ಆತ್ಮಜ್ಞಾನದ ಹುಡುಕಾಟಕ್ಕೆ ಅರ್ಪಿಸಿಕೊಳ್ತಾನೆ. ಹಾಗಾಗಿ ಈ ಆಶ್ರಮವನ್ನ ಆತ್ಮಸಾಕ್ಷಾತ್ಕಾರಕ್ಕೆ ಅತ್ಯಂತ ಅನುಕೂಲಕರವಾದ ಹಂತ ಅಂತ ಪರಿಗಣಿಸಲಾಗುತ್ತೆ. ಸರಿ, ಹಾಗಾದ್ರೆ ಒಬ್ಬ ಸನ್ಯಾಸಿಯ ದಿನಚರ್ಯ ಹೇಗಿರುತ್ತೆ? ಅವರ ಜೀವನದ ಮುಖ್ಯ ಗುರಿ ಏನು? ಅವರ ಸಂಪೂರ್ಣ ಜೀವನ ಆಧ್ಯಾತ್ಮಿಕ ಅನ್ವೇಷಣೆಗೆ ಮೀಸಲಾಗಿರುತ್ತೆ. ಇಂದ್ರಿಯಗಳನ್ನು ಗೆದ್ದು ಮನಸ್ಸನ್ನು ಹತೋಟಿಯಲ್ಲಿಟ್ಕೊಂಡಿರ್ತಾರೆ. ಅವರ ಹೆಚ್ಚಿನ ಸಮಯ ಆತ್ಮನಿರೀಕ್ಷಣೆ ಅಂದ್ರೆ ಇಂಟ್ರೋಸ್ಪೆಕ್ಷನ್, ಆಳವಾದ ಧ್ಯಾನ ಮತ್ತು ಸತ್ಯದ ಹುಡುಕಾಟದಲ್ಲೇ ಕಳೆಯುತ್ತೆ. ಲೌಕಿಕ ವ್ಯವಹಾರಗಳಿಂದ ಸಂಪೂರ್ಣವಾಗಿ ದೂರ ಇರ್ತಾರೆ. ಇದರಲ್ಲೂ ಬೇರೆ ಬೇರೆ ಹಂತಗಳು, ವಿಧಗಳಿವೆಯಾ? ಹೌದು. ಗಾಯತ್ರಿ ಚೈತನ್ಯದಲ್ಲಿ 4 ಪ್ರಮುಖ ವಿಧಗಳನ್ನ ಉಲ್ಲೇಖಿಸಲಾಗಿದೆ: ಕುಟೀಚಕ, ಬಹುದಿಕ, ಹಂಸ ಮತ್ತು ಪರಮಹಂಸ. ಇದು ಅವರ ಆಧ್ಯಾತ್ಮಿಕ ಸಾಧನೆಯ ಮಟ್ಟ ಮತ್ತು ಜೀವನ ಶೈಲಿಯನ್ನ ಆಧರಿಸಿದ ವಿಂಗಡಣೆ. ಓಕೆ. ಆದ್ರೆ ಇಲ್ಲೊಂದು ಬಹಳ ಕುತೂಹಲಕಾರಿ ವಿಷಯ ಇದೆ. ಅದೇನು? ಗೃಹಸ್ಥಾಶ್ರಮದಲ್ಲಿದ್ದು ಕೂಡ ಯಾರು ಶಮ, ದಮ ಅಂದ್ರೆ ಇಂದ್ರಿಯ ನಿಗ್ರಹ ಮತ್ತು ಮನೋನಿಗ್ರಹ. ಹೌದು. ಆ ಶಾಂತಿ ಮತ್ತು ವೈರಾಗ್ಯದಂಥ ಗುಣಗಳನ್ನ ಸಂಪೂರ್ಣವಾಗಿ ಅಳವಡಿಸಿಕೊಂಡು ಜೀವ ಮತ್ತು ಪರಮಾತ್ಮದ ಐಕ್ಯವನ್ನು ಸಾಧಿಸ್ತಾರೋ ಅವರನ್ನು ಕೂಡ ಸನ್ಯಾಸಿಗಳೆಂದೇ ಪರಿಗಣಿಸಲಾಗತ್ತೆ. ಅರೆ, ಇದು ತುಂಬಾ ಇಂಟ್ರೆಸ್ಟಿಂಗ್. ಅಂದ್ರೆ ಸನ್ಯಾಸವನ್ನ ಕೇವಲ ಬಾಹ್ಯ ವೇಷಭೂಷಣದಿಂದ ಅಡೆಯೋದಾಗಲ್ಲ. ಸಾಧ್ಯವೇ ಇಲ್ಲ. ಮನೆಯಲ್ಲಿತ್ಕೊಂಡೇ ತನ್ನೆಲ್ಲಾ ಕರ್ತವ್ಯಗಳನ್ನ ಮಾಡ್ತಾನೆ ಆ ಸ್ಥಿತಿಯನ್ನ ತಲುಪ್ಬೋದು ಅನ್ನೋದಿದೆಯಲ್ಲ, ಅದು ದೊಡ್ಡ ವಿಷಯ. ಅದಕ್ಕೆ ಇರಬೇಕು ಜೀವನ್ಮುಕ್ತಿಗೆ ಆಶ್ರಮದ ಹಂಗಿಲ್ಲ ಅಂತ ಹಿರಿಯರು ಹೇಳೋದು. ನಿಖರವಾಗಿ. ಅದು ಒಂದು ಆಂತರಿಕ ಸ್ಥಿತಿ, ಹೊರಗಿನ ವೇಷ ಅಲ್ಲ. ಸರಿ, ಈಗ ನಮ್ಮ ಮೂಲ ಪ್ರಶ್ನೆಗೆ ವಾಪಸ್ ಬರೋಣ. ಇಂತಹ ಉನ್ನತ ಆಧ್ಯಾತ್ಮಿಕ ಸ್ಥಿತಿಯಲ್ಲಿರೋ ಸನ್ಯಾಸಿಗಳು ಅಷ್ಟೊಂದು ಶಕ್ತಿಶಾಲಿ ಎನಿಸಿದ ಗಾಯತ್ರಿ ಮಂತ್ರವನ್ನ ಯಾಕೆ ತ್ಯಜಿಸ್ತಾರೆ? ಒಂದ್ ಕಡೆ ಜ್ಞಾನದ ಪರಮಾವಧಿ ಅಡೆಗೆ ಸಾಗೋ ಸಾಧಕ, ಇನ್ನೊಂದ್ ಕಡೆ ಜ್ಞಾನದ ಮೂಲ ಎನ್ನಲಾಗೋ ಮಂತ್ರ, ಇವೆರಡರ ದಾರಿ ಯಾಕೆ ಬೇರೆ? ಇದಕ್ಕೆ ಮೂಲ ಕಾರಣ ಗೃಹಸ್ಥ ಮತ್ತು ಸನ್ಯಾಸಿಯ ಜೀವನದ ಉದ್ದೇಶಗಳಲ್ಲಿರೋ ಮೂಲಭೂತ ವ್ಯತ್ಯಾಸ. ಉದ್ದೇಶದಲ್ಲಿನ ವ್ಯತ್ಯಾಸನ? ಜೀವನವನ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗೋಕೆ ಅನೇಕ ಜವಾಬ್ದಾರಿಗಳಿರುತ್ತವೆ, ಆಸೆ ಆಕಾಂಕ್ಷೆಗಳಿರುತ್ತವೆ. ಅವರಿಗೆ ಐಹಿಕ ಮತ್ತು ಆಧ್ಯಾತ್ಮಿಕ ಎರಡೂ ಪ್ರಗತಿ ಬೇಕು. ಅಂದ್ರೆ ಕುಟುಂಬ, ಸಮಾಜ, ಆರೋಗ್ಯ, ಸಂಪತ್ತು ಈ ಎಲ್ಲದರ ಬಗ್ಗೆನೂ ಅವರು ಗಮನ ಕೊಡ್ಬೇಕಾಗತ್ತೆ. ಹೌದು. ಈ ಎಲ್ಲ ಲೌಕಿಕ ಮತ್ತು ಪಾರಮಾರ್ಥಿಕ ಅವಶ್ಯಕತೆಗಳನ್ನ ಪೂರೈಸ್ಕೊಳ್ಳೋಕೆ
ಬೇಕಾದ ಶಕ್ತಿ, ಬುದ್ಧಿ, ಪ್ರೇರಣೆಗಾಗಿ ಅವರು ವ್ಯಾಹೃತಿ ಸಹಿತವಾಗಿ ಅಂದ್ರೆ ಓಂ ಭೂರ್ಭುವಃ ಸ್ವಃ ಸಮೇತ ಗಾಯತ್ರಿ ಮಂತ್ರವನ್ನ ಜಪಿಸ್ತಾರೆ. ಓಕೆ. ಗಾಯತ್ರಿ ಮಂತ್ರ ಅವರಿಗೆ ಒಂದು ರೀತಿ ಸಮಗ್ರ ರಕ್ಷಾಕವಚದ ಹಾಗೆ ಕೆಲಸ ಮಾಡುತ್ತೆ. ಆದ್ರೆ ಸನ್ಯಾಸಿಗಳ ಗುರಿ ಇದಕ್ಕಿಂತ ಪೂರ್ತಿ ಬೇರೆ. ಅವರಿಗೆ ಈ ಲೌಕಿಕ ಜವಾಬ್ದಾರಿಗಳೇ ಇರೋದಿಲ್ಲ. ಖಂಡಿತ. ಸನ್ಯಾಸಿಗಳು ನಿರಪೇಕ್ಷರು. ಅವರಿಗೆ ಯಾವುದೇ ಲೌಕಿಕ ಅಪೇಕ್ಷೆಗಳಿರೋದಿಲ್ಲ. ಅವರ ಒಂದೇ ಗುರಿ ಆತ್ಮಜ್ಞಾನ ಮತ್ತು ಮೋಕ್ಷ. ಅವರ ಸಾಧನೆ ಐಹಿಕ ಲಾಭಕ್ಕಾಗಿ ಅಲ್ಲವೇ ಅಲ್ಲ. ಹೀಗಿರುವಾಗ ಲೌಕಿಕ ಸಿದ್ಧಿಗಳನ್ನ ಕೊಡಬಲ್ಲ, ಐಹಿಕ ಜೀವನವನ್ನ ಸುಗಮಗೊಳಿಸಬಲ್ಲ ಗಾಯತ್ರಿ ಮಂತ್ರ ಅದರ ಪೂರ್ಣ ರೂಪದಲ್ಲಿ ಅವರ ಅಂತಿಮ ಗುರಿಗೆ ನೇರವಾಗಿ ಅವಶ್ಯಕವಾಗಿರೋದಿಲ್ಲ. ಒಂದು ನಿಮಿಷ, ಇದು ಕೇಳೋಕೆ ಸ್ವಲ್ಪ ಆಶ್ಚರ್ಯ ಆಗ್ತಿದೆ. ಗಾಯತ್ರಿ ಮಂತ್ರ ಅನ್ನೋದು ಅಷ್ಟು ಸುಲಭವಾಗಿ ಬಿಟ್ಬಿಡೋ ವಿಷಯ ಅಲ್ವಲ್ಲ. ಇದಕ್ಕೇನಾದ್ರೂ ಶಾಸ್ತ್ರೋಕ್ತವಾದ ವಿಧಿ ಇದೆಯಾ, ಅಥವಾ ಇದು ವೈಯಕ್ತಿಕ ನಿರ್ಧಾರಣ? ಇದು ಕೇವಲ ವೈಯಕ್ತಿಕ ನಿರ್ಧಾರ ಅಲ್ಲ. ಇದರ ಹಿಂದೆ ಒಂದು ಗಂಭೀರವಾದ ಸಾಂಕೇತಿಕವಾದ ವಿಧಿ ಇದೆ. ಓ ಹಾಗಾ? ಒಬ್ಬ ವ್ಯಕ್ತಿಗೆ ಗಾಯತ್ರಿ ಮಂತ್ರದ ಉಪದೇಶ ಆಗೋದೇ ಅವನ ದ್ವಿಜತ್ವದ ಸಂಕೇತ. ದ್ವಿಜ ಅಂದ್ರೆ 2 ಬಾರಿ ಹುಟ್ಟಿದವನು ಅಂತ. ಸರಿ. ಮೊದಲನೇದು ತಾಯಿಯ ಗರ್ಭದಿಂದ, ಎರಡನೇದು ಜ್ಞಾನದ ಗರ್ಭದಿಂದ. ಈ ಉಪನಯನ ಸಂಸ್ಕಾರ ಅಗ್ನಿಸಾಕ್ಷಿಯಾಗಿ ನಡೆಯುತ್ತೆ. ಓಕೆ. ಉಪನಯನದ ಮೂಲಕ ಗಾಯತ್ರಿ ಮಂತ್ರ ಸಿಗುತ್ತೆ. ಸನ್ಯಾಸ ದೀಕ್ಷೆಗೂ ಇದಕ್ಕೂ ಏನ್ ಸಂಬಂಧ? ಒಬ್ಬ ವ್ಯಕ್ತಿ ಸನ್ಯಾಸ ಸ್ವೀಕರಿಸೋವಾಗ ಆತ ತನಗೆ ತಾನೇ ಶ್ರಾದ್ದ ಮಾಡ್ಕೊಳ್ತಾನೆ. ತನಗೇ ತಾನೇನಾ? ಹೌದು, ಸ್ವಯಂ ಶ್ರಾದ್ದ ಅಂತ ಕರೀತಾರೆ. ಇದರ ಅರ್ಥ ಆತ ತನ್ನ ಲೌಕಿಕ ಅಸ್ತಿತ್ವಕ್ಕೆ, ತನ್ನ ಹಳೆಯ ಗುರುತಿಗೆ, ಕುಟುಂಬ ಮತ್ತು ಸಮಾಜದ ಬಂಧನಗಳಿಗೆ ಎಳ್ಳು ನೀರು ಬಿಟ್ಟಾಗೆ. ಆ ಕ್ಷಣದಿಂದ ಲೌಕಿಕ ದೃಷ್ಟಿಯಲ್ಲಿ ಆತ ಸತ್ತಂತೆ. ಓ, ಇದು ಬಹಳ ಗಹನವಾದ ಸಾಂಕೇತಿಕ ಕ್ರಿಯೆ. ಹೌದು. ಈ ಪ್ರಕ್ರಿಯೆಯ ಅತಿ ಮುಖ್ಯ ಭಾಗ ಅಂದ್ರೆ ಅವರು ಯಜ್ಞೋಪವೀತವನ್ನ ಅಂದ್ರೆ ಜನಿವಾರವನ್ನ ತ್ಯಜಿಸೋದು. ಜನಿವಾರವನ್ನು ತ್ಯಜಿಸ್ತಾರ? ಹೌದು. ಯಾವ ಅಗ್ನಿಸಾಕ್ಷಿಯಾಗಿ ಉಪನಯನವಾಗಿ ಯಜ್ಞೋಪವೀತವನ್ನ ಧರಿಸಿ ಗಾಯತ್ರಿಯನ್ನ ಪಡೆದಿದ್ರೋ ಅದೇ ರೀತಿ ಸನ್ಯಾಸ ದೀಕ್ಷೆಯಲ್ಲಿ ಅಗ್ನಿಕಾರ್ಯಗಳನ್ನೆಲ್ಲ ತ್ಯಜಿಸಿ ಯಜ್ಞೋಪವೀತವನ್ನ ವಿಸರ್ಜಿಸ್ತಾರೆ. ಯಜ್ಞೋಪವೀತವನ್ನ ತ್ಯಜಿಸೋದ್ರೊಂದಿಗೆ ಅವರ ದ್ವಿಜತ್ವವೂ ಕೂಡ ಕೊನೆಗೊಂಡಾಗೆ ಆಗುತ್ತೆ. ಆದರೆ ಒಂದು ಪ್ರಶ್ನೆ, ಜನಿವಾರವನ್ನು ತ್ಯಜಿಸೋದು ಒಂದು ಸಿಂಬಾಲಿಕ್ ಇರ್ಬೋದು, ಆದರೆ ಅದರ ಜೊತೆ ಗಾಯತ್ರಿ ಮಂತ್ರದ ಅಧಿಕಾರವೇ ಹೋಗುತ್ತೆ ಅನ್ನೋದು ಸ್ವಲ್ಪ ಕಠಿಣವಾಗಿ ಕಾಣಲ್ವಾ? ಮಂತ್ರದ ಶಕ್ತಿ ಒಂದು ದೈಹಿಕ ವಸ್ತುವಿಗೆ ಅಷ್ಟು ಬದ್ಧವಾಗಿರುತ್ತಾ? ಬಹಳ ಒಳ್ಳೆ ಪ್ರಶ್ನೆ. ಇಲ್ಲಿ ಜನಿವಾರ ಕೇವಲ ಒಂದು ದಾರ ಅಲ್ಲ. ಅದು ಗೃಹಸ್ಥಾಶ್ರಮದ ಕರ್ತವ್ಯಗಳ, ವೈದಿಕ ಕರ್ಮಗಳ ಮತ್ತು ಆ ದ್ವಿಜತ್ವದ ಸಂಕೇತ. ಸರಿ. ಅದನ್ನ ತ್ಯಜಿಸೋದು ಅಂದ್ರೆ ಆ ಕರ್ತವ್ಯಗಳ ಬಂಧನದಿಂದ ಬಿಡುಗಡೆ ಹೊಂದೋದು. ಗಾಯತ್ರಿ ಮಂತ್ರ ದ್ವಿಜನಿಗೆ ವಿಧಿಸಲ್ಪಟ್ಟ ಕರ್ತವ್ಯದ ಭಾಗ. ಆ ದ್ವಿಜತ್ವವನ್ನೇ ತ್ಯಜಿಸಿದ ಮೇಲೆ ಅದಕ್ಕೆ ಸಂಬಂಧಪಟ್ಟ ಮಂತ್ರವನ್ನ ಜಪಿಸೋ ಅಧಿಕಾರ ಮತ್ತು ಅವಶ್ಯಕತೆ ಎರಡೂ ದೂರವಾಗುತ್ತೆ. ಇದು ಮಂತ್ರದ ಶಕ್ತಿಯನ್ನ ಕಡಿಮೆ ಮಾಡೋದಲ್ಲ, ಬದಲಿಗೆ ಸಾಧಕನ ಮಾರ್ಗ ಬದಲಾಗಿದೆ ಅನ್ನೋದರ ಒಂದು ದೃಢವಾದ ಘೋಷಣೆ. ಅರ್ಥವಾಯಿತು. ಹಾಗಾದ್ರೆ ಗಾಯತ್ರಿ ಮಂತ್ರದ ಸ್ಥಾನವನ್ನ ಯಾವುದು ತುಂಬುತ್ತೆ? ಅವರ ಧ್ಯಾನದ ಕೇಂದ್ರಬಿಂದು ಯಾವುದು? ಅವರು ಗಾಯತ್ರಿ ಮಂತ್ರದ ರೂಪವನ್ನು ಬಿಟ್ಟು ಅದರ ಮೂಲಕ್ಕೆ, ಅದರ ಸಾರಕ್ಕೆ ಹಿಂತಿರುಗ್ತಾರೆ. ಸನ್ಯಾಸಿಗಳು ಓಂಕಾರ ಅಥವಾ ಪ್ರಣವದ ಮೇಲೆ ತಮ್ಮ ಸಂಪೂರ್ಣ ಗಮನವನ್ನ ಕೇಂದ್ರೀಕರಿಸ್ತಾರೆ. ಓಂಕಾರ. ಓಂಕಾರಕ್ಕೂ ಗಾಯತ್ರಿಗೂ ಏನು ಸಂಬಂಧ? ಗಾಯತ್ರಿ ಚೈತನ್ಯದಲ್ಲಿ ಇದನ್ನ ಬಹಳ ಸುಂದರವಾಗಿ ವಿವರಿಸಲಾಗಿದೆ. ಗಾಯತ್ರಿ ಮಂತ್ರವು ಓಂಕಾರದ ವಿಸ್ತೃತ ರೂಪವಾದ್ರೆ, ಓಂಕಾರವು ಗಾಯತ್ರಿ ಮಂತ್ರದ ಸಂಕ್ಷಿಪ್ತವಾದ ಸ್ವರೂಪವಾಗಿದೆ. ಅಂದ್ರೆ ಗಾಯತ್ರಿ ಮಂತ್ರದ ಬೀಜವೇ ಓಂಕಾರ. ನಿಖರವಾಗಿ. ಸನ್ಯಾಸಿಗಳು ಗಾಯತ್ರಿ ಮಂತ್ರದ ಉಗಮ ಮತ್ತು ಆಧಾರವಾಗಿರೋ, ಎಲ್ಲಾ ಶಕ್ತಿಯ ಮೂಲಸ್ತ್ರೋತವಾಗಿರೋ ಆ ಓಂಕಾರವನ್ನೇ ನೇರವಾಗಿ ಆರಾಧಿಸ್ತಾರೆ. ಕ್ಷಮಿಸಿ, ಇದನ್ನೊಮ್ಮೆ ಸ್ಪಷ್ಟಪಡಿಸಬೇಕು. ಅಂದ್ರೆ ಇದು ಒಂದು ಸುಂದರವಾದ ಹೂವನ್ನು ನೋಡಿ ಆನಂದಿಸೋದ್ರಿಂದ ಆ ಹೂವು ಅರಳೋಕೆ ಕಾರಣವಾದ ಬೀಜದ ಶಕ್ತಿಯನ್ನೇ ನೇರವಾಗಿ ಧ್ಯಾನಿಸಿದ ಹಾಗೆ ಅಲ್ವಾ? ಎಕ್ಸಾಕ್ಟ್ಲಿ. ಅತ್ಯುತ್ತಮವಾದ ಹೋಲಿಕೆ. ಹೂ ಒಂದು ರೂಪ, ಅದಕ್ಕೊಂದು ಬಣ್ಣ, ಸುವಾಸನೆ ಇದೆ. ಆದ್ರೆ ಬೀಜದಲ್ಲಿ ಆ ಎಲ್ಲವೂ ಶಕ್ತಿಯ ರೂಪದಲ್ಲಿ ಅಡಗಿದೆ. ಅದೇ ರೀತಿ ಗಾಯತ್ರಿ ಮಂತ್ರ ಸಗುಣೋಪಾಸನೆಗೆ ಹತ್ತಿರ. ಅಂದ್ರೆ ದೇವತೆಯ ಒಂದು ರೂಪವನ್ನ ಕಲ್ಪಿಸಿಕೊಂಡು ಪ್ರಾರ್ಥನೆ ಸಲ್ಲಿಸೋದು. ಆದರೆ ಓಂಕಾರ ಸಾಧನೆ ಎನ್ನೋದು ನಿರಾಕಾರ ಬ್ರಹ್ಮನನ ಉಪಾಸನೆ. ಇದು ನಿರ್ಗುಣ ಸಾಧನೆ.
ಅಂದ್ರೆ ರೂಪವನ್ನು ಮೀರಿ ಅದರ ಮೂಲ ಸತ್ವವನ್ನು ಹಿಡಿಯೋ ಪ್ರಯತ್ನ. ಹೌದು. ಸಾಧನೆಯ ಈ ಉನ್ನತ ಮಟ್ಟದಲ್ಲಿ ಮಂತ್ರದ ವಿಸ್ತೃತ ರೂಪಕ್ಕಿಂತ ಅದರ ಬೀಜರೂಪವಾದ ಆದಿನಾದವಾದ ಓಂಕಾರವೇ ಮುಖ್ಯವಾಗುತ್ತೆ. ಓಂಕಾರೋಪಾಸನೆಗೆ ಬೇರೆ ಯಾವುದೇ ಬಾಹ್ಯ ಸಾಧನೆಗಳ ಅವಶ್ಯಕತೆ ಇರೋದಿಲ್ಲ. ಓಕೆ. ಅದು ನೇರವಾಗಿ ಮೂಲ ಚೈತನ್ಯದೊಂದಿಗೆ ಸಂಪರ್ಕ ಸಾಧಿಸೋ ದಾರಿ. ಅವರ ಸಾಧನೆ ಎಷ್ಟು ತೀವ್ರವಾಗಿರಬಹುದು? ದಿನಕ್ಕೆ ಎಷ್ಟು ಜಪ ಮಾಡಬಹುದು? ಮೂಲದಲ್ಲಿ ಉಲ್ಲೇಖಿಸಿರೋ ಹಾಗೆ ಸನ್ಯಾಸಿಗಳು ಪ್ರತಿನಿತ್ಯ 12,000 ಮಾಲೆಗಳಷ್ಟು ಓಂಕಾರ ಜಪವನ್ನ ಮಾಡಬಹುದು ಅಂತ ಹೇಳಲಾಗಿದೆ. 12,000 ಮಾಲೆಗಳಷ್ಟು? ಹೌದು, ಇದೊಂದು ಉದಾಹರಣೆ ಅಷ್ಟೇ. ಅವರ ಸಂಪೂರ್ಣ ಪ್ರಜ್ಞೆಯು ಆ ಆದಿನಾದದ ಮೇಲೆ ಕೇಂದ್ರೀಕೃತವಾಗಿರುತ್ತೆ ಅನ್ನೋದನ್ನ ಇದು ತೋರಿಸುತ್ತೆ. ಈ ನಿಯಮ ಎಲ್ಲಾ ಸಂಪ್ರದಾಯದ ಸನ್ಯಾಸಿಗಳಿಗೂ ಒಂದೇ ರೀತಿ ಅನ್ವಯ ಆಗತ್ತಾ ಅಥವಾ ಇದರಲ್ಲೇನಾದ್ರೂ ಬದಲಾವಣೆಗಳಿವೆಯಾ? ಇಲ್ಲ, ಇದು ಕಲ್ಲಿನ ಮೇಲೆ ಕೆತ್ತಿದ ನಿಯಮವೇನಲ್ಲ. ಗಾಯತ್ರಿ ಚೈತನ್ಯದಲ್ಲೇ ಇದನ್ನ ಸ್ಪಷ್ಟಪಡಿಸಲಾಗಿದೆ. ಈ ನಿಯಮಗಳು ಅವರವರ ಪರಂಪರೆ ಮತ್ತು ದೇಶಾಚಾರಗಳಿಗೆ ಅನುಗುಣವಾಗಿ ಬದಲಾಗಬಹುದು. ಓ, ಹಾಗಾ? ಕೆಲವು ಸಂಪ್ರದಾಯಗಳಲ್ಲಿ ಸನ್ಯಾಸಿಗಳು ತಮ್ಮ ಗುರುಗಳ ಆದೇಶದಂತೆ ಬೇರೆ ಮಂತ್ರಗಳನ್ನು ಜಪಿಸಬಹುದು ಅಥವಾ ಅಗ್ನಿಕಾರ್ಯಗಳನ್ನು ಕೂಡ ಮಾಡಬಹುದು. ಕೊನೆಗೆ ಗುರುವಿನ ಮಾರ್ಗದರ್ಶನವೇ ಅಂತಿಮ. ಹಾಗಾದ್ರೆ ಒಂದು ಪ್ರತಿಯಾದ ಪ್ರಶ್ನೆ, ಸಂಸಾರಿಗಳು ಅಥವಾ ಗೃಹಸ್ಥರು ಗಾಯತ್ರಿಯನ್ನ ಬಿಟ್ಟು ಕೇವಲ ಓಂಕಾರವನ್ನ ಪ್ರಧಾನವಾಗಿ ಜಪಿಸ್ಬೋದಾ? ಈ ವಿಷಯದಲ್ಲಿ ಒಂದು ಸ್ಪಷ್ಟನೆ ಇದೆ. ಗೃಹಸ್ಥರು ಗಾಯತ್ರಿ ಮಂತ್ರದ ಜೊತೆಗೆ ಓಂಕಾರವನ್ನ ಸೇರಿಸಿ ಜಪಿಸಬೇಕು. ಜೊತೆಗೆ ಸೇರಿಸ್ಬೇಕಾ? ಹೌದು. ಗಾಯತ್ರಿಯನ್ನ ಸಂಪೂರ್ಣವಾಗಿ ಬಿಟ್ಟು ಕೇವಲ ಓಂಕಾರವನ್ನೇ ಪ್ರಧಾನವಾಗಿ ಜಪಿಸೋ ಹಾಗಿಲ್ಲ. ಯಾಕಂದ್ರೆ ಮೊದಲೇ ಚರ್ಚಿಸಿದ ಹಾಗೆ ಅವರ ಜೀವನದ ಕರ್ತವ್ಯಗಳು, ಜವಾಬ್ದಾರಿಗಳು, ಗುರಿಗಳು ಬೇರೆ. ಅವರಿಗೆ ಗಾಯತ್ರಿಯ ರಕ್ಷಣೆ ಮತ್ತು ಮಾರ್ಗದರ್ಶನ ಅವಶ್ಯಕ. ಆದರೆ ಚಿಂತನೆ ಮಾಡೋಕೆ ನಿರ್ಬಂಧ ಇಲ್ಲ ಅಲ್ವಾ? ಖಂಡಿತ ಇಲ್ಲ. ಯಾರೋ ಬೇಕಾದ್ರೂ ತಮ್ಮ ಸಾಧನೆಗೆ ಪೂರಕವಾಗಿ ಓಂಕಾರದ ಅರ್ಥವನ್ನ ಚಿಂತನೆ ಮಾಡೋಕೆ, ಅದರ ಮೇಲೆ ಮನನ ಮಾಡೋಕೆ ಯಾವುದೇ ನಿರ್ಬಂಧವಿಲ್ಲ. ಆದ್ರೆ ಜಪದ ವಿಷಯದಲ್ಲಿ ಗೃಹಸ್ಥರಿಗೆ ಗಾಯತ್ರಿಯೇ ಪ್ರಧಾನ. ಹಾಗಾದ್ರೆ ಇವತ್ತಿನ ನಮ್ಮ ಈ ಇಡೀ ಚರ್ಚೆಯನ್ನ ಒಟ್ಟುಗೂಡಿಸೋದಾದ್ರೆ, ಸನ್ಯಾಸಿಗಳು ಗಾಯತ್ರಿ ಮಂತ್ರವನ್ನ ತ್ಯಜಿಸೋದು ಅದರ ಮೇಲಿನ ತಿರಸ್ಕಾರದಿಂದಲ್ಲ. ಖಂಡಿತ ಅಲ್ಲ. ಬದಲಿಗೆ ಅದು ಆಧ್ಯಾತ್ಮಿಕ ಬೆಳವಣಿಗೆಯ ಒಂದು ಸಹಜ ಹಂತ. ಇದು ಒಂದು ದೇಶದ ವಿಸ್ತಾರವಾದ ನಕ್ಷೆಯನ್ನ ಅಧ್ಯಯನ ಮಾಡೋದನ್ನ ಬಿಟ್ಟು ಆ ದೇಶದ ರಾಜಧಾನಿಯ ಮೂಲಬಿಂದುವಿಗೆ ನೇರವಾಗಿ ಸಾಗಿದ ಹಾಗೆ. ಬಹಳ ಚೆನ್ನಾಗಿ ಹೇಳಿದ್ರಿ. ವಿಸ್ತೃತ ಪ್ರಾರ್ಥನೆಯಿಂದ ಅದರ ಮೂಲವಾದ ಆದಿಮ ನಾದ ಓಂಕಾರದ ಕಡೆಗೆ ಸಾಗೋದು. ಇದು ಲೌಕಿಕ ಜೀವನವನ್ನ ಪೂರೈಸ್ಕೊಳ್ಳೋ ಸಾಧನಗಳಿಂದ ಅದನ್ನ ಸಂಪೂರ್ಣವಾಗಿ ಮೀರಿ ನಿಲ್ಲೋ ಸಾಧನದ ಕಡೆಗಿನ ಗಮನದ ಬದಲಾವಣೆ. ಗುರಿ ಬದಲಾದಂತೆ ಸಾಧನವೂ ಬದಲಾಗುತ್ತೆ. ನಿಖರವಾಗಿ. ಹೌದು, ನದಿಯನ್ನ ದಾಟೋಕೆ ದೋಣಿ ಬೇಕು. ಆದ್ರೆ ದಡ ಸೇರಿದ್ಮೇಲೆ ದೋಣಿಯನ್ನ ಹೊತ್ತುಕೊಂಡು ಹೋಗ್ಬೇಕಿಲ್ಲ. ಎಕ್ಸಾಕ್ಟ್ಲಿ. ಗೃಹಸ್ಥನಿಗೆ ಆ ದೋಣಿ ಅಗತ್ಯ. ಆದ್ರೆ ಜ್ಞಾನದ ಸಾಗರವನ್ನ ದಾಟಿದ ಸನ್ಯಾಸಿಗೆ ಆ ದೋಣಿಯ ಅವಶ್ಯಕತೆ ಇರೋದಿಲ್ಲ. ಆತ ಮೂಲದೊಂದಿಗೆ ಒಂದಾಗಿರ್ತಾನೆ. ಈ ಚರ್ಚೆ ಕೇಳೋಗರಿಗೆ ಒಂದು ಆಳವಾದ ಚಿಂತನೆಯನ್ನು ಬಿಟ್ಟು ಹೋಗುವಂತಿದೆ. ಹೌದು. ನಮ್ಮ ಚರ್ಚೆಯ ಆರಂಭದಲ್ಲಿ ಒಂದು ವಿಷಯ ನೋಡಿದ್ವಿ. ಆಂತರಿಕ ವೈರಾಗ್ಯವನ್ನ ಸಾಧಿಸಿದ ಗೃಹಸ್ಥರನ್ನು ಕೂಡ ಸನ್ಯಾಸಿಗಳೆಂದೇ ಪರಿಗಣಿಸಲಾಗುತ್ತೆ ಅಂತ ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖ ಇದೆ. ಇದು ಸನ್ಯಾಸ ಅನ್ನೋದು ಜನಿವಾರ ಅಥವಾ ಮಂತ್ರವನ್ನ ತ್ಯಜಿಸೋ ಬಾಹ್ಯ ಆಚರಣೆಗಳಿಗಿಂತ ಹೆಚ್ಚಾಗಿ ಅದೊಂದು ಆಂತರಿಕ ಸ್ಥಿತಿ ಅನ್ನೋದನ್ನ ಸ್ಪಷ್ಟಪಡಿಸುತ್ತೆ. ನಿಜ. ಹಾಗಾದ್ರೆ ಯಾವುದೇ ಔಪಚಾರಿಕ ದೀಕ್ಷೆಗಳನ್ನ ತೆಗೆದುಕೊಳ್ಳುವುದೇ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಮಾಡೋ ಪ್ರತಿಯೊಂದು ಕರ್ಮದಲ್ಲಿ ಆ ನಿರಪೇಕ್ಷ ಭಾವವನ್ನ, ಅಂದ್ರೆ ಫಲಾಪೇಕ್ಷೆಯಿಲ್ಲದ ಸ್ಥಿತಿಯನ್ನ ಬೆಳೆಸ್ಕೊಳ್ಳೋದು ಹೇಗಿರಬಹುದು? ಇದು ನಾವೆಲ್ಲರೂ ಯೋಚಿಸಬೇಕಾದ ವಿಷಯ.